ಇವತ್ತು ಈ ಪದಗ್ರಹಣಕ್ಕೆ ಬಂದವ್ರಿಗೆಲ್ರಿಗೂ ಸಂತೋಷ. ಈ ಪದಗ್ರಹಣ ಕಾರಣ ಏನು ಅಂದರೆ, ಕಾರಣಕರ್ತರು ಯಾರು ಅಂದರೆ, ಒಂದು ಕುರುಡುಮಲೆ ವಿನಾಯಕ ಸ್ವಾಮಿ, ಮುಳಬಾಲ್ ಪ್ರಾಣದೇವರಾದಂಥ ಆಂಜನೇಯ ಸ್ವಾಮಿ ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣನವರು ಮೇಲ್ಪಟ್ಟು ಬಹಳಷ್ಟು ಶ್ರಮೆ, ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನಾವು 4 ಜನ ಈ ಮುಳಬಾಗಲ್ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರವನ್ನು ತಗೊಂಡು ಬರ್ಲಿಕ್ಕೆ ಆಯ್ತು. ಆಮೇಲೆ ನಮ್ಮ ಸಿದ್ದರಾಮಯ್ಯನವರ ಆಶೀರ್ವಾದ, DK ಸಾಹೇಬ್ರ ಒಂದು ಆಶೀರ್ವಾದದಿಂದ ಇವತ್ತು ಈ ಮುಳಬಾಲಲ್ಲಿ ಮೊಟ್ಟ ಮೊದಲಿಗೆ ಪ್ರಾಧಿಕಾರ ಬಂದಿದೆ. ಸೊ ಎಲ್ರಿಗೂ, ಆಮೇಲೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತೆ ಹಿರಿಯ ಮುಖಂಡರು ಒಂದು ಆಶೀರ್ವಾದದಿಂದ ಈ ಒಂದು ಪದವಿ ನಮಗೆ ಸಿಕ್ಕಿದೆ ಅಂತ ಸಂತೋಷವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಬಹಳ ಸಂತೋಷದ ದಿನ. ಈ ದಿನಕ್ಕಾಗಿ ಸುಮಾರು ಸತತ 7 ವರ್ಷಗಳ ಕಾಲ ಇದಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರವನ್ನು ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ತಿಳಿಸಬೇಕು. ಪ್ರಪ್ರಥಮವಾಗಿ ಯೋಜನಾ ಪ್ರಾಧಿಕಾರ ಮುಳಬಾಗಲಕ್ಕೆ ರಚಿಸಿ ಅದರ ಅಧ್ಯಕ್ಷ ಮತ್ತು ಉಪ ಸದಸ್ಯರನ್ನಾಗಿ ಮಾಡಿದ ಸರ್ಕಾರಕ್ಕೆ ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಜನಪ್ರಿಯ ಮಾಜಿ ಶಾಸಕರು, ಈಗಿನ ಹಾಲಿ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಇದನ್ನು ಬೀಜಾಂಕುರವನ್ನು ಮಾಡಿದರು 2016-17ರಲ್ಲಿ. ಅದಕ್ಕೆ ನಮ್ಮ ಆದಿನಾರಾಯಣರವರು ಬಹುಮುಖ್ಯವಾಗಿ ಎಲ್ಲ ಒಂದು ಏನೇನು ಅದಕ್ಕೆ ಸಾಧಕ ಬಾಧಕಗಳಿದೆಯೋ ಅದನ್ನೆಲ್ಲ ಇದು ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಜೊತೆ ಸುಹಾಸ್ ಅವ್ರ ಜೊತೆ ಓಡಾಡಿ ಇದನ್ನು ಬರಲು ಪ್ರಮುಖ ಕಾರಣ. ಅದು ಇದಕ್ಕೆ ಮತ್ತೊಬ್ಬರು ನಮ್ಮ ಅನಿಲ್ ಸಾಹೇಬರು, MLC ಅನಿಲ್ ಸಾಹೇಬರು ಕೂಡ ಬಹಳ ಶ್ರಮಪಟ್ಟು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸುರೇಶ್ ಅವರನ್ನು ಮನವೊಲಿಸಿ ಈ ಒಂದು ಪ್ರಾಧಿಕಾರವನ್ನು ರಚಿಸಿ ನಮ್ಮಗಳೆಲ್ಲರನ್ನು ಅಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿ ಇವತ್ತು ಈ ಅಧಿಕಾರ ಬಾಣಿಗ್ರಹಣವನ್ನು ಮಾಡಿಸಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಪಡ್ತೀವಿ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ರಾಮಲಿಂಗಾರೆಡ್ಡಿ ಅವರು, ರಾಜೇಂದ್ರ ಗೌಡರು, ಗುಜ್ನಳ್ಳಿ ಮಂಜಣ್ಣವರು, ನಮ್ಮ ಹಿತೈಷಿಗಳಾದಂಥ ಸರ್ವಜ್ಞ ಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲಾರವರು, ಅದೇ ರೀತಿ ನಮ್ಮ ಆಲಂಗೂರು ಶಿವಣ್ಣರವರು, ನಮ್ಮ ಗೊಲ್ಲಳ್ಳಿ ಸತೀಶು, ಸನ್ನಾಸ್ಪಲ್ ರಾಜು, ಅದೇ ರೀತಿ ಎಲ್ಲರೂ ನಮ್ಮ ಹಿತೈಷಿಗಳಾದಂಥ ಸುಬ್ರಹ್ಮಣ್ಯ, ಹನುಮನಹಳ್ಳಿ ಸುಬ್ರಹ್ಮಣ್ಯ, ಕಗ್ನಹಳ್ಳಿ ಸೀನಣ್ಣ, ಯಾಮಣ್ಣ, ನಮ್ಮ ವೆಂಕಟರಮಣ್ಣ, ಗೊಲ್ಲಳ್ಳಿ ವೆಂಕಟೇಶು, ಎಲ್ಲ ಮುಖಂಡರುಗಳು ನಮ್ಮನ್ನು ಈ ಸ್ಥಾನಕ್ಕೆ ಕೂರಿಸೋದಕ್ಕೆ ತುಂಬ ಶ್ರಮಪಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಕಾರ್ಯ ಇದೆಯೋ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮುಂದೆ ಈ ಒಂದು ರೂಪುರೇಷೆಗಳನ್ನು ಮಾಸ್ಟರ್ ಪ್ಲಾನ್ ಆಗಿರ್ಬೋದು, ಯಾವುದೇ ಇದನ್ನು ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ ಅನ್ನು ರಚಿಸಿ ಈ ಮುಳಬಾಗಲನ್ನ ಮತ್ತೊಂದು ದೃಷ್ಟಿಕೋನದತ್ತ ಕೊಂಡೊಯ್ಯಲು ನಾವು ಶ್ರಮ ವಹಿಸ್ತೀವಿ ಅಂತ ಈ ಮಾಧ್ಯಮ ಮೂಲಕ ಹೇಳಕ್ಕೆ ನಾವು ಇಚ್ಛಪಡ್ತೀವಿ. ಯಾವುದೇ ರೀತಿಯಾದಂಥ ನಮ್ಮ ಪಕ್ಷಕ್ಕೆ ಬಲ ತುಂಬಕ್ಕೆ ಇವತ್ತು ಏನು ನಮ್ಮ ಪಕ್ಷ ನಮಗೆ ಈ ಒಂದು ಇದು ಕೊಟ್ಟಿದೆ, ಆ ಪಕ್ಷಕ್ಕೆ ನಾವು ಗೌರವಾತರವಾಗಿ ನಡ್ಕೊತೀವಿ ಅಂತ ಮಾಧ್ಯಮ ಮುಖಾಂತರ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಮುಳಬಾಗಿಲು ನಗರಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಯೋಜನಾ ಪ್ರಾಧಿಕಾರವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳಂದರೆ ಕೊತ್ತೂರು ಮಂಜುನಾಥ್, ಆದಿನಾರಾಯಣ, ಮತ್ತು ಅನಿಲ್ ಅಣ್ಣವರು, ಮತ್ತು ಸಿದ್ದರಾಮಯ್ಯನವರು, ಬೈತು ಸುರೇಶ್ ಅಣ್ಣವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥ ಸುಹಾಸ್ ಅವರಿಗೆ ಈ ಮುಂದಿನ ದಿನಗಳಲ್ಲಿ ಏನು ಯೋಜನಾ ಪ್ರಾಧಿಕಾರವನ್ನು ಕೂಲಂಕುಷವಾಗಿ ಒಂದು ಸರ್ಕಾರದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ 2 ಮಾತನಾಡೋ ಅವಕಾಶ ಎಲ್ಲರಿಗೂ ಹೊಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.